ಹೋದಲ್ಲೇ ಬಂದಲ್ಲೇ ಕುಂತಲ್ಲೇ ನಿಂತಲ್ಲೇ ಎಲ್ಲಾ ರೀತಿಯಲ್ಲಿ ನಿಮ್ಮ ಬಗ್ಗೆನೇ ನಿಂದನೆ, ನಿಮ್ಮ ಬಗ್ಗೆನೇ ಅಪಪ್ರಚಾರ. ಎಲ್ಲಿ ಸಾಧ್ಯ ಆಗುತ್ತೆ, ಎಲ್ಲಿ ಸಮಯ ಸಿಗುತ್ತೆ, ಎಷ್ಟು ಸಾಧ್ಯವಷ್ಟು ಅಷ್ಟೇ ವೇಗವಾಗಿ ನಿಮ್ಮನ್ನ ತುಳಿದು ಬಿಡುತ್ತದೆ. ಇದನ್ನ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ಖಂಡಿತವಾಗಿ ಶತ್ರು ಸಂಬಂಧಿತ ಬಾಧೆಗಳಿಂದ ನೀವು ಹೊರಗಡೆ ಬರ್ತೀರ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಯಾವ ಜನ್ಮದ ಋಣನ ಇವನು ಗೊತ್ತಿಲ್ಲ. ಈ ಜನ್ಮದಲ್ಲಿ ಋಣ ತೀರ್ಸೋದಲ್ಲ, ಶತ್ರುಗಳಾಗಿ ಕಾಡ್ತಾ ಇರ್ತಾರೆ. ಬಹಳ ವಿಚಿತ್ರ ಅಂದರೆ ವಿಚಿತ್ರ. ಹೋದಲ್ಲೇ ಬಂದಲ್ಲೇ ಕುಂತಲ್ಲೇ ನಿಂತಲ್ಲೇ ಎಲ್ಲ ರೀತಿಯಲ್ಲಿ ನಿಮ್ಮ ಬಗ್ಗೆನೇ ನಿಂದನೆ, ನಿಮ್ಮ ಬಗ್ಗೆನೇ ಅಪಪ್ರಚಾರ. ಅವನಿಗೆ ಹಾಗೆ ಮಾಡ್ತೀರಿ, ಇವನಿಗೆ ಹೀಗೆ ಮಾಡ್ತೀರಿ ಅಂತಕ್ಕಂಥ ಜಂಬದ ಮಾತು, ಅಥವಾ ಕುಯುಕ್ತಿ, ಕುತಂತ್ರ. ಈ ಕೆಲವೊಮ್ಮೆ ಏನಂತಂದರೆ ಮಸಲತ್ತುಗಳನ್ನು ಮಾಡ್ತಾ, ಷಡ್ಯಂತ್ರಗಳನ್ನು ರಚನೆ ಮಾಡ್ತಾ, ಹೀಗಾದರೂ ಮಾಡಿ ನಿಮ್ಮನ್ನು ತುಳಿಬೇಕು, ನೂಕಬೇಕು, ತಳ್ಳಬೇಕು. ಇಂಥ ಒಂದು ಮನಸ್ಥಿತಿಯಲ್ಲಿ ಪಾಪ ಈ ಶತ್ರುಗಳು ಬಹಳ ವಿಶೇಷವಾಗಿ ನಿಮ್ಮ ಬಗ್ಗೆನೇ ಕಾಳಜಿ ಇಟ್ಟಿರ್ತಾರೆ, ಯೋಚನೆ ಮಾಡ್ತಾ ಮಾಡ್ತಾ. ಅವ್ರಿಗೆ ಬೇರೆ ಮಾಡೋಕ್ಕೆ ಕೆಲಸ ಇಲ್ಲ. ನಿಮ್ಮ ಹಾವ ಭಾವ ಚಲನ, ನಿಮ್ಮ ಒಂದು ವ್ಯವಸ್ಥೆ, ನಿಮ್ಮ ಒಂದು ಕಾರ್ಯ, ನಿಮ್ಮ ಒಂದು ವಿಚಾರಶೀಲತೆ, ಇವೆಲ್ಲದರ ಬಗ್ಗೆ ಗಿರಿಕೆ ಹೊಡಿತಾ ಇರ್ತಾರೆ. ನಿಮ್ಮ ಬಗ್ಗೆನೇ ಯೋಚನೆ, ನಿಮ್ಮ ಬಗ್ಗೆನೇ ಏನಾದರೂ ಒಂದು. ಎಲ್ಲಿ ಸಾಧ್ಯ ಆಗುತ್ತೆ, ಎಲ್ಲಿ ಸಮಯ ಸಿಗುತ್ತೆ, ಎಷ್ಟು ಸಾಧ್ಯವೋ ಅಷ್ಟೇ ವೇಗವಾಗಿ ನಿಮ್ಮನ್ನು ತುಳಿದು ಬಿಡ್ತಾರೆ. ಮನುಷ್ಯ ಸಹಜ ನೋಡಿ, ಯಾವಾಗಲೂ ಯಾವುದೋ ಒಂದು ಯೋಚನೆಯಲ್ಲಿ ಇರ್ತಾನೆ. ಎಲ್ಲರೂ ಅವ್ರ ಹುಷಾರಲ್ಲೇ ಅವರು ಇರ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಕೆಲವೊಮ್ಮೆ ಮೈ ಮರಿತಾರೆ, ಗೊತ್ತಾಗೋದಿಲ್ಲ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಇವನೆಂಥವನು ಅಂಥವನು ಯಾವುದೂ ಗೊತ್ತಾಗೋದಿಲ್ಲ. ನೀವೇ ಕೆಲವೊಮ್ಮೆ ಇಂಥ ಒಂದು ಈ ಸುಳಿಯಲ್ಲಿ ಸಿಕ್ಕಾಕ್ಕೊಳ್ಬೋದು. ಇದನ್ನೇ ನೋಡ್ಕೊಂಡು ಸಮಯಕ್ಕೆ ಕಾದು ನಿಮ್ಮ ಮೇಲೆ ಪ್ರಹಾರ ಮಾಡ್ಬೋದು, ಕದನ ಮಾಡ್ಬೋದು, ಅಥವಾ ಅಪಪ್ರಚಾರಗಳನ್ನು ಮಾಡ್ಬೋದು. ನಿಮ್ಮ ಒಂದು ಸಣ್ಣ ತಪ್ಪುಗಳನ್ನು ಹಿಡ್ಕೊಂಡು, ಅಥವಾ ನಿಮ್ಮ ತಪ್ಪುಗಳಿಲ್ಲದೆ ಇರೋ ಒಂದು ವಿಚಾರಕ್ಕೆ ಇನ್ನೊಂದು ಏನೋ ಮತ್ತೊಂದು ಸೃಷ್ಟಿ ಮಾಡಿ ನಿಮ್ಮನ್ನು ಕೆಟ್ಟವ್ರನ್ನಾಗಿ, ಅಥವಾ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ದ್ರೋಹ ಬಗೆಯಲಿಕ್ಕೆ ಒಂದು ರೀತಿಯಲ್ಲಿ ಕುಯುಕ್ತಿ ಮಾಡ್ತಾ ಇರ್ತಾರೆ ಶತ್ರುಗಳು. ಹಾಗೆತನ ಏನಕ್ಕೆ ಶುರು ಆಗುತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಮನಸ್ಥಿತಿಯಿಂದ ನೀವು ಉದ್ಧಾರ ಆದರೆ ಅವ್ರಿಗೇನೋ ಹೊಟ್ಟೆ ಕಿಚ್ಚು, ಅಥವಾ ಅವ್ರ ಆಸ್ತಿ ನೀವು ತೊಗೊಂಡಿದ್ರೆ, ಅಥವಾ ನಿಮ್ಮ ಆಸ್ತಿ ಏನಾದರೂ ಅವ್ರ ಅಕ್ಕಪಕ್ಕದಲ್ಲಿದ್ದರೆ ಅದೊಂದು ಲಪ್ಟಾಯಿಸ್ಬೇಕೆಂಬತಕ್ಕಂಥ ಒಂದು ಮನಸ್ಥಿತಿ. ನಾವು ಬಳಗವರ್ಗ ತನ್ನವರೇ, ತನ್ನ ಹಿತದವರೇ ಬೇಕಂತಲೇ ಒಂದು ರೀತಿಯಲ್ಲಿ ದುಷ್ಟ ಸ್ವಭಾವದಿಂದ ಅಪಪ್ರಚಾರ ಮಾಡ್ತಕ್ಕಂಥವ್ರು. ಯಾಕಂದರೆ ನೀವು ಉದ್ಧಾರ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಕೆಲವೊಮ್ಮೆ ಅವ್ರ ಬಾಧೆ, ಅವ್ರ ಕಷ್ಟಕ್ಕೆ, ಅವ್ರ ನಷ್ಟಕ್ಕೆ ನಿಮ್ಮನ್ನು ಹೊಣೆಗಾರನಾಗಿ ಮಾಡಿ, ನಿಮ್ಮನ್ನೇ ಶತ್ರುಗಳನ್ನಾಗಿ ಬಿಂಬಿಸಿ, ನಿಮ್ಮನ್ನು ಒಂದು ರೀತಿಯಲ್ಲಿ ನಿಶಾನೆಯಾಗಿ ಇಟ್ಕೊಂಡು ನಿಮ್ಮ ಮೇಲೆ ಸದಾ ಕಾಲ ಅವರು ಯೋಚನೆ, ಇಂಥ ಉತ್ಸಾಹಗಳನ್ನೆಲ್ಲ ತೀರಿಸ್ಕೊಡ್ತಾ ಇರ್ತಾರೆ. ಹೀಗೆ ಶತ್ರುಗಳಿಂದ ಸಮಸ್ಯೆ ಆಗೋದು, ಅವ್ರೇನೋ ಮಾಡಿಬಿಡ್ತಾರೆ, ಅನುಭವಿಸುವಂಥದ್ದಿದೆಯಲ್ಲ, ಏನೋ ಮಾಡಿದೆ ಕರ್ಮಕ್ಕೆ ಅನುಭವಿಸ್ತಿರಲ್ಲ. ಈ ಶತ್ರು ಪೀಡನೆಯಿಂದ ಆಗುವಂಥ ಒಂದು ಕೃತ್ಯಗಳಿಂದ ಬಹಳ ಅಂದರೆ ಬಹಳ ಒಂದು ರೀತಿಯಲ್ಲಿ ನೋವು, ದುಃಖಮಯವಾಗಿರುತ್ತೆ. ಯಾಕಂದರೆ ನಿಮ್ಮ ಮನೇಲಿ ನೀವು ಊಟ ಮಾಡ್ತಿರ್ತೀರ, ನಿಮ್ಮದನ್ನು ನೀವು ದುಡಿತಾ ಇರ್ತೀರ, ನಿಮ್ಮ ಪರಿಸ್ಥಿತಿ, ನಿಮ್ಮ ಜೀವನ ಅತಂತ್ರನೋ ಯಾವುದೋ ಒಂದು ರೀತಿಯಲ್ಲಿ ಹೇಗೋ ಒಂದು ಸಾಕ್ತಾ ಇರುತ್ತೆ. ಅಂಥದ್ರಲ್ಲಿ ಹಾಳಾದ ಇವೆಲ್ಲ ಬಂದು ನಿಮ್ಗೆ ಸೇರ್ಕೊಂಡಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಭಯ, ಅಥವಾ ಜೀವನ ಮಾಡಬೇಕಾ ಈ ಶತ್ರುಗಳ ಜೊತೆ ಕಾದಾಟಕ್ಕೆ ನಿಂತ್ಕೋಬೇಕಾ, ಇದು ಒಂದು ರೀತಿಯಲ್ಲಿ. ಹಾಗೆ ಶತ್ರುಗಳು ಸೃಷ್ಟಿ ಮಾಡಿರ್ತಕ್ಕಂಥ ಸಮಸ್ಯೆಯಲ್ಲೇ ನೀವು ಕಾಲಹರಣ ಮಾಡುವಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಕೆಲಸ ಬಿಟ್ಟ, ಕಾರ್ಯ ಬಿಟ್ಟ, ಜೀವನ ಬಿಟ್ಟ, ಅಥವಾ ಏನೋ ಒಂದು ರೀತಿಯಲ್ಲಿ ಒಂದೆಲ್ಲ ರೀತಿಯಾದಂಥ ಸಂತೋಷಗಳನ್ನು ಬಿಟ್ಟು ಈ ಶತ್ರು ಉತ್ಪನ್ನ ಮಾಡಿರ್ತಾನಲ್ಲ ಈ ಸಮಸ್ಯೆ, ಆ ಸಮಸ್ಯೆಗೆ ನೀವು ಕಾಲಹರಣ ಮಾಡಿಕೊಂಡು ಜೀವನ ಪೂರ್ತಿ ಅದರಲ್ಲೇ ನಾಶ ಆಗುವಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಒಂದು ಒಳ್ಳೆ ಮನುಷ್ಯ ಒಳ್ಳೆ ಹಂತದಲ್ಲಿರ್ತಾನೆ, 4 ಜನಕ್ಕೆ ಬೇಕಾಗಿರ್ತಾನೆ. ಇಂಥ ಶತ್ರುಗಳ ಕೈವಾಡದಿಂದ ಎಲ್ಲರೂ ಕೂಡ ದೂರ ಆಗಿರ್ತಾರೆ ಅವ್ರಿಗೆ. ಈ ರೀತಿ ನೋಡಿ, ಹಣ, ಆಸ್ತಿ ಎಲ್ಲದಕ್ಕೂ ಕೂಡ ಕಾಡಾಟ ಕೊಡ್ಬೋದು, ಮಾಡೋವಂಥ ಕೆಲಸದಲ್ಲೂ ಕೂಡ ತಂದಿಡ್ಬೋದು, ತೊಂದರೆ ಮಾಡ್ಬೋದು, ಇರುವಂಥ ಜನಗಳಲ್ಲೂ ಕೂಡ ಮನಸ್ತಾಪಗಳನ್ನು ಸೃಷ್ಟಿ ಮಾಡ್ಬೋದು. ಒಟ್ಟಾರೆಯಾಗಿ ನೀವು ಕೆಟ್ಟವರು, ನೀವು ಸರಿ ಇಲ್ಲ, ನೀವು
ಒಂದು ರೀತಿಯಲ್ಲಿ ಅಪ್ರಯೋಜಕರಾಗಿ ಬಿಂಬಿಸುವಂಥ ಒಂದು ಕಾರ್ಯ ಈ ಶತ್ರುಗಳಿಂದ ನಡೀತಾ ಇರುತ್ತೆ. ನೀವೆಲ್ಲ ಒಂದು ಕಡೆ 10 ರೂಪಾಯಿ ಸಾಲ ಮಾಡಿದ್ರೆ ಇವ್ನು 1000 ರೂಪಾಯಿ ಮಾಡಿದ್ರೆ ಅಂತ ಹೇಳಿ ಅಪಪ್ರಚಾರ ಮಾಡಿಬಿಡೋದು. ನಾಳೆ ದಿನ ನಿಮ್ಗೆ ಸಹಾಯ ಮಾಡುವಂಥ ಜನಗಳು ಕೂಡ ಮುಂದೆ ಬರಬಾರದು. ಆ ರೀತಿಯಲ್ಲಿ ಜನಗಳಿಂದ ದೂರ ಮಾಡಿಬಿಡ್ತಾರೆ. ನೀವು ಯಾವುದೋ ಒಂದು ಕಾರ್ಯ ಒಪ್ಕೊಂಡಿರ್ತಾರೆ, ಏನೋ ಒಂದು ಸಮಸ್ಯೆ ಆಗಿರುತ್ತೆ, ಆ ಕಾರ್ಯದಿಂದ ಮತ್ತೊಂದು ರೀತಿಯಲ್ಲಿ ಸೇರಿಸ್ಬಿಟ್ಟು ಇವನ ಕೈಲಿ ಆ ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ಕೆಲಸನೇ ಕೊಡಬೇಡಿ ಅನ್ನೋ ರೀತಿಯಲ್ಲಿ ನಿಮ್ಮ ಕೆಲಸನೂ ಕೂಡ ಕಿತ್ಕೊಂಡ್ಬಿಡ್ತಾರೆ. ಇಲ್ಲೇನಾಗುತ್ತೆ, ಹೋಗಿದ್ದು ಕೆಲಸ ಅಲ್ಲ, ಹೋಗಿದ್ದು ನಿಮ್ಮ ತಟ್ಟೆಲ್ಲಿರೋ ಊಟ, ಅಂದರೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಯ್ತು. ಇಂಥ ಒಂದು ರೀತಿಯಲ್ಲಿ ಕುಯುಕ್ತಿ, ಇಂತಹ ದರಿದ್ರ ಜನಗಳಿರ್ತಾರಲ್ಲ, ತನ್ನ ಮನೆಯಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು ಬಿಟ್ಟು ಇನ್ನೊಬ್ಬರ ನಾಶಕ್ಕೋಸ್ಕರನೇ ಜೀವನ ಮಾಡತಕ್ಕಂತಹ ಇಂತಹ ಪ್ರತಿಭೆಗಳೇನಿದ್ದಾವೆ, ನಿಜವಾಗ್ಲೂ ಅವರಂಥ ದುಷ್ಟರು, ದುರುಳರು, ಏನು ಬೇಕಾದ್ರೆ ಹೇಳ್ಬೋದು ನೀವು. ಇದು ಅನವಶ್ಯಕವಾಗಿ ನಡೆಯುವಂಥ ಒಂದು ವಿಚಾರ. ಆದರೆ ಅದರಿಂದ ಅನುಭವಿಸುವಂಥದ್ದು ಇದೆಯಲ್ಲ, ಬಹಳ ಅಂದರೆ ಬಹಳ ಕಷ್ಟ ಆಗ್ತಾ ಇರುತ್ತೆ. ಹೀಗೆ ಈ ಶತ್ರುಗಳ ಕಾಡಾಟ, ಕೈವಾಡ, ಕುತಂತ್ರ, ಕುಯುಕ್ತಿಗಳಿಂದ ನೀವು ನೊಂದಿ ನರಳಾಟ ಆಗಿ ಸಾಕಪ್ಪ ಸಾಕು, ಇದೆಂಥ ದರಿದ್ರ ಜೀವನ ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ಉದ್ವೇಗದಿಂದ ತಾವು ಭಗವಂತನನ್ನು ನೋಡ್ತಿರೋ ಅಥವಾ ಶಪಿಸ್ತಿರೋ ಅಥವಾ ಈ ನಿಮ್ಮ ಯೋಚನೆ ಮಾನಸಿಕವಾಗಿ ಏನೇನು ರೀತಿಯಲ್ಲಿ ತಾವು ನಿರ್ಧಾರಗಳನ್ನು ತೆಗೆದುಕೊಂಡಿರ್ತೀರೋ ಅದು ನಿಮಗೆ ಬಿಟ್ಟಿದ್ದ ವಿಷಯ. ಆದರೂ ಕೂಡ ತಾಳ್ಮೆ, ಸಮಯ ಎಲ್ಲವೂ ಕೂಡ ಬುದ್ಧಿ ಕಲಿಸುತ್ತೆ. ಸ್ವಲ್ಪ ಯೋಚನೆ ಮಾಡಬೇಕು, ವಿಚಾರ ಮಾಡಬೇಕು. ಅದೋ ಒಂದು ರೀತಿಯಲ್ಲಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಲ್ಲ, ತಿರುಗಿ ಬೀಳಬೇಕು. ಪ್ರತಿಯೊಂದು ಪ್ರಾಣಿನೂ ಅಷ್ಟೆ, ತನಗೆ ಸಮಸ್ಯೆ ಬಂದಿದೆ ಅಂತ ತಿಳಿದ ಮೇಲೆ ತಿರುಗಿ ಬಿದ್ದೇ ಬೀಳುತ್ತೆ. ಆದಷ್ಟು ಪಲಾಯನ ಮಾಡಲಿಕ್ಕೆ, ದೂರ ಸರಿಲಿಕ್ಕೆ ನೋಡ್ತಾನೆ ಇರುತ್ತೆ. ಆದರೆ ಕೆಲವೊಮ್ಮೆ ಕೊನೆಯದಾಗಿ ತಿರುಗಿ ನಿಂತ್ಕೊಳ್ಳುವಂಥ ಒಂದು ಸಂಭವಗಳು ಬಂದೇ ಬರುತ್ತೆ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಶತ್ರು ಪೀಡನೆಯಿಂದ ನೀವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ನಾನು ಹೇಳುವಂಥ ಈ ಪರಿಹಾರವನ್ನು ಮಾಡಿಬಿಟ್ಟು ಖಂಡಿತವಾಗಿ ನಿಮಗೆ ಫಲ ಅನ್ನೋದು ಸಿಗುತ್ತೆ. ನೋಡಿ, ಕೆಂಪು ದಾರವನ್ನು ತೆಗೆದುಕೊಳ್ಳಿ. ಹಲಸಿನ ಮರ ನೋಡಿರ್ತೀರಿ ನೀವು, ಈ ಹಲಸಿನಣ್ಣು. ಹಲಸಿನ ಮರಕ್ಕೆ ಕೆಂಪು ದಾರವನ್ನು 5 ಸುತ್ತು ಸುತ್ತಿ, 5 ಬಾರಿ ಅದನ್ನು ಸುತ್ತಬಿಡಿ. ಅಂದರೆ ವೃತ್ತಾಕಾರದಲ್ಲಿ ಸುತ್ತಿ, ಮರಕ್ಕೆ ಸುತ್ತಿ. ಅದಾದ ನಂತರ ಆ ಮರದ ಕೆಳಭಾಗದಲ್ಲಿನ ಮಣ್ಣನ್ನು ತೆಗೆದುಕೊಳ್ಳಿ. ಆ ಮರದ ಕೆಳಗಡೆ ಎಲ್ಲೇ ಹತ್ರನೋ ಎಲ್ಲಿ ಮಣ್ಣಿರುತ್ತೋ ಆ ಮಣ್ಣನ್ನು ತೆಗೆದುಕೊಂಡು ಸ್ವಲ್ಪ ಜಾಲರಿ ಹಿಡಿದು ಆ ಮಣ್ಣಿನಿಂದ ಗೊಂಬೆ ಮಾಡಿ. ಹೇಗೆ ಸಾಧ್ಯನೋ ಅದಕ್ಕೇನು ಹೀಗೆ ಬರಬೇಕು ಅನ್ನೋದಲ್ಲ, ಗೊಂಬೆಯನ್ನು ಮಾಡಿ ಅದನ್ನು ನಿಮ್ಮ ಶತ್ರುವಿನ ಸ್ಥಿತಿ ಅನ್ನೋದನ್ನ ಯೋಚನೆ ಮಾಡಿ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಇರಲಿ ಆಕೃತಿಯಲ್ಲಿ. ಅದಕ್ಕೆ ಅರಿಶಿಣ ಕುಂಕುಮವನ್ನು ಸಂಪೂರ್ಣವಾಗಿ ಲೇಪಿಸಿ, ಅದಕ್ಕೂ ಕೂಡ ಕೆಂಪು ದಾರವನ್ನು ಸುತ್ತಿ, ಶತ್ರುವಿನ ಹೆಸರನ್ನು ಹೇಳ್ತಾ ಹೋಗಿ ಹರಿಯುವಂಥ ನೀರಿಗೆ ವಿಸರ್ಜನೆ ಮಾಡಿ. ಇದನ್ನು ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆಯ ದಿನ ಮಾಡಿ. ಖಂಡಿತವಾಗಿ ನೀವು ನೋಡಿ ಹೇಗೆ ನಿಮ್ಮನ್ನು ಶತ್ರು ಕಾಡ್ತಾ ಇದ್ದಾನೆ, ಆ ಶತ್ರುವಿನ ಪರಿಸ್ಥಿತಿ ಏನಾಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಶತ್ರು ಸಂಬಂಧಿತ ಬಾಧೆಗಳಿಂದ ನೀವು ಹೊರಗಡೆ ಬರ್ತೀರ, ಚಿಂತೆ ಮಾಡೋದು ಬೇಡ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ಖಚಿತಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ಲರಿಗೂ ಶುಭ ಆಗಲಿ. ನಮಸ್ಕಾರ.